ಹಲೋ ಗಾಯ್ಸ್, ಇದು ರಾಮನವಮಿ ವ್ಲಾಗ್ ಆಗಿರುತ್ತೆ. ಎಲ್ಲ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸಿಂಪಲ್ ಆದ ದೇವ್ರ ಮನೆ ಆಗಿ ಸಿಂಪಲ್ ಆಗಿ ದೇವ್ರ ಫೋಟೋ, ತುಂಬ ವಿಗ್ರಹ ಏನಿಟ್ಟಿಲ್ಲ. ರಾಘವೇಂದ್ರ ಸ್ವಾಮಿದು, ಆಂಜನೇಯ ಸ್ವಾಮಿದು, ಹಾಗೆ ನಾನು ಏನೇನು ಪ್ರಸಾದ ಎಲ್ಲ ಮಾಡಿದ್ನೋ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ. ನನ್ನ ಮಗ ನಾನು ಮಾಡ್ತೀನಿ ಅಂತ ಮಧ್ಯ ಬರ್ತಾನೇ ಇದ್ದಾನೆ. ಸ್ವಲ್ಪ ದೀಪ ಎಲ್ಲ ಇರುತ್ತಲ್ಲ, ಬೆಂಕಿ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಊದ್ಗಡ್ಡಿ ಇದೆಲ್ಲ ಕಿಡಿ ತಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವನು ಕೇಳೋದೇ ಇಲ್ಲ, ನಾನು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸರಿ ಅಪ್ಪ ಆಯಿತು ಅಂದ್ಬಿಟ್ಟು ಅವನು ಕೈ ಇಟ್ಕೊಂಡೆ ನೀಟಾಗಿ ಮಾಡಿಸಿದ್ದಾಯಿತು. ಹಾಗೆ ಮನೆ ತುಂಬ ಮಕ್ಕಳಿದ್ರಲ್ಲ, ಅವರು ಕೈಗೆಲ್ಲ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೊಡೆದ್ಬಿಡ್ತಾನೆ, ಇಲ್ಲ ಅಂದರೆ ಇವನು ಗೊತ್ತಾಗಲ್ಲ ಇನ್ನೂ ಚಿಕ್ಕವನು ಅಂದ್ಬಿಟ್ಟು ನಾನೇ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಈಗೆಲ್ಲ ಅಡ್ಬಿದ್ದು ನಮಸ್ಕಾರ ಮಾಡ್ತಿದ್ದಾನೆ, ಎಲ್ಲರೂ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳೆಲ್ಲ ಬಂದಿದ್ದರು, ಎಲ್ರಿಗೂ ಕೂರಿಸಿ ನಾನು ಬೆಲ್ಲದ ಪಾನಕ ಹಾಗೆ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿದ್ದೆ. ಅವ್ರಿಗೂ ಎಲ್ಲ ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನನಗೂ ತುಂಬಾ ಇಷ್ಟ ಆಯಿತು. ಈ ಸತಿ ಸ್ಪೆಷಲ್ ಆಗಿತ್ತು ಪಾನಕ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.